ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಮನ ಏವಂ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಯ. ಮನಸ್ಸು, ಮನುಷ್ಯನ ಮನಸ್ಸೇ ಆ ಆ ಮನುಷ್ಯನ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ, ಅವನ ಉದ್ಧಾರಕ್ಕೂ ವಿನಾಶಕ್ಕೂ ಅದುವೇ ಕಾರಣ. ಅಂದ್ರೆ ಅಲ್ಲಿ ಸ್ಪಷ್ಟ ಹೇಳ್ತಾ ಉಂಟು ಮನಸ್ಸೇ ಎಲ್ಲ ಅಂತೇಳಿ. ಆದ್ರೂ ಕೂಡ ನನಗೆ ಕಷ್ಟ ಇದೆ. ಯಾಕೆ ನಾನು ಎಷ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು ಕೂಡ ನನಗೆ ಫಲ ಸಿಗ್ತಾ ಇಲ್ಲ. ನಾನು ಉಪವಾಸ ಮಾಡ್ತೇನೆ, ನಾನು ಪೂಜೆ ಮಾಡ್ತೇನೆ, ನಾನು ಜಪ ಮಾಡ್ತೇನೆ, ನಾನು ತಪ ಮಾಡ್ತೇನೆ, ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಎಲ್ಲ ಮಾಡ್ತೇನೆ, ಬಟ್ ಯಾಕೆ ನನಗೆ ಸುಖ ಇಲ್ಲ. ಇಲ್ಲಿ ಪೂಜೆ ಪುರಸ್ಕಾರ ನಡೆಯುತ್ತಿಲ್ಲ ಅಂತ ಹೇಳೋದಕ್ಕೆ ಉದಾಹರಣೆ ಇದ್ವಿ. ಅವರು ಪೂಜೆ ಮಾಡ್ತಾರೆ, ಸಬ್ ಕಾನ್ಶಿಯಸ್ಲಿ ಮಾಡ್ತಾ ಇಲ್ಲ, ಕಾನ್ಶಿಯಸ್ಲಿ ಮಾಡ್ತಾರೆ. ಕಾನ್ಶಿಯಸ್ಗೆ ಏನು ಪ್ರಯೋಜನ ಕೂಡ ಇಲ್ಲ, ಅದು ತಾರ್ಕಿಕ ಮನಸ್ಸು. ನೋಡಿ, ನಿಮಗೆ ತುಂಬ ಕಷ್ಟ ಬಂದಾಗ, ನಾನಾ ರೀತಿಯ ಸಹಿಸಲಾಗದಂತಹ ಸಮಸ್ಯೆಗಳು ಎದುರಾದಾಗ, ನಿಮ್ಮ ಬಳಿ ಯಾರೂ ಇಲ್ಲ ಅಂತ ಆ ಸಂದರ್ಭದಲ್ಲಿದ್ದಾಗ ನಿಮಗೆ ಗೊತ್ತಿರುವುದಿಲ್ಲ, ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಎಸ್ಕೇಪ್ ಮಾಡಿ ಬಿಡ್ತದೆ. ನಮಸ್ತೆ. ಮನ ಏವಂ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಯ. ಯಾಕಂದ್ರೆ ಯದ್ಭಾವಂ ತದ್ಭವತಿ. ನೋಡಿ, ಈ ಒಂದು ಸೂತ್ರ ಏನಿದೆ, ನಾನು ಹೇಳಿದ ಒಂದು ಶ್ಲೋಕ ಏನಿದೆ ಹೇಳಿದೆ ನೋಡಿ, ಇದು ಅಷ್ಟಾಂಗ ಯೋಗ ಸೂತ್ರದಲ್ಲಿ ಮಹರ್ಷಿ ಪತಾಂಜಲಿ ಅವರು ಹೇಳಿದಂತಹ ಒಂದು ಈ ಸೂತ್ರ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಮನ ಏವಂ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಯ. ಮನಸ್ಸು, ಮನುಷ್ಯನ ಮನಸ್ಸೇ ಆ ಮನುಷ್ಯನ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ, ಅವನ ಉದ್ಧಾರಕ್ಕೂ ವಿನಾಶಕ್ಕೂ ಅದುವೇ ಕಾರಣ. ಅಂದ್ರೆ ಅಲ್ಲಿ ಸ್ಪಷ್ಟ ಹೇಳ್ತಾ ಉಂಟು ಮನಸ್ಸೇ ಎಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಯತ್ಪಾವಂ ತದ್ಭವತಿ. ನೀನು ಏನು ಯೋಚನೆ ಮಾಡ್ತಿದ್ಯಾ ಅದೇ ನಿನಗೆ ಆಗ್ತಾ ಉಂಟು. ನೀನು ಒಳ್ಳೆಯದನ್ನು ಯೋಚನೆ ಮಾಡ್ತೀಯಾ, ಒಳ್ಳೇದಾಗ್ತದೆ. ಕೆಟ್ಟದನ್ನು ಯೋಚನೆ ಮಾಡ್ತೀಯಾ, 100% ಕೆಟ್ಟದ್ದೇ ಆಗ್ತದೆ. ನೋಡಿ, ತುಂಬ ಪ್ರಶ್ನೆ ಇದೆ ಜನರಿಗೆ, ನಾನು ತುಂಬ ಒಳ್ಳೆ ಕೆಲಸ ಮಾಡ್ತೇನೆ, ನಾನು ಏನು ತಪ್ಪು ಮಾಡೋದಿಲ್ಲ, ನಾನು ಆ ಥರ ಮಾಡೋದಿಲ್ಲ, ಈ ಥರ ಮಾಡೋದಿಲ್ಲ, ಬಹುಶಃ ಅವನು ಏನು ಮಾಡಿರ್ಲಿಕ್ಕಿಲ್ಲ. ಆದರೂ ಕೂಡ ನನಗೆ ಕಷ್ಟ ಇದೆ. ಯಾಕೆ ನಾನು ಎಷ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು ಕೂಡ ನನಗೆ ಫಲ ಸಿಗ್ತಾ ಇಲ್ಲ. ನಾನು ಉಪವಾಸ ಮಾಡ್ತೇನೆ, ನಾನು ಪೂಜೆ ಮಾಡ್ತೇನೆ, ನಾನು ಜಪ ಮಾಡ್ತೇನೆ, ನಾನು ತಪ ಮಾಡ್ತೇನೆ, ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಎಲ್ಲ ಮಾಡ್ತೇನೆ, ಬಟ್ ಯಾಕೆ ನನಗೆ ಸುಖ ಇಲ್ಲ, ಕಷ್ಟ. ಅವನೆಲ್ಲ ಮಾಡ್ತಾನೆ, ಆದರೆ ಹೇಗೆ ಮಾಡ್ಬೇಕಂತ ಹೇಳಿ ಅವನಿಗೆ ಗೊತ್ತಿಲ್ಲ ಅಷ್ಟೇ. ವಿಷಯ ಇಷ್ಟೇ ನೋಡಿ. ಇದೇ ಒಂದೆರಡು ಶ್ಲೋಕ, ಬೇರೆ ಏನು ಮುಂದಕ್ಕೆ ಮತ್ತೆ ನೋಡುವ. ಬಟ್ ಈ ಸದ್ಯಕ್ಕೆ ಅದೇ ಶ್ಲೋಕ, ಮನ ಏವಂ ಮನುಷ್ಯನಂ ಕಾರಣಂ ಬಂಧ ಮೋಕ್ಷಯ ಯದ್ಭಾವಂ ತದ್ಭವತಿ. ಮನಸ್ಸೇ ಮನುಷ್ಯನ ಎಲ್ಲ ವಿನಾಶಕ್ಕೂ ಉದ್ಧಾರಕ್ಕೂ ಕಾರಣ. ಸೊ ಅವನು ಹೊರಗಡೆ ಏನು ಮಾಡಿದ್ರು ಕೂಡ ಒಳಗಡೆಯಿಂದ ಅವನು ಕೊರಗ್ತಾ ಇರ್ತಾನೆ, ಡೌಟಲ್ಲೇ ಮಾಡ್ತಾನೆ. ಅವನ ಹೆದರಿಕೆ ಇಟ್ಟುಕೊಂಡೇ ಪೂಜೆ ಮಾಡ್ತಾನೆ. ಈ ಪೂಜೆ ಫಲಿಸ್ತದಿಲ್ವಾ, ನಾನು ಮಾಡಿದ ಜಪ ಆಗ್ತದ ಇಲ್ವಾ, ಅಥವಾ ಆ ಥರ ಇಲ್ಲದಿದ್ರು ಕೂಡ ಬೇರೆಯವರ ಬಗ್ಗೆ, ಇತರರ ಬಗ್ಗೆ ಮನಸ್ಸಿನಲ್ಲಿ ಏನೆಲ್ಲ ರೀತಿಯ ಕೆಟ್ಟ ವಿಚಾರ ಇಟ್ಕೊಂಡು ಅವನನ್ನು ಬಿಡಬಾರ್ದು, ಅವನು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಎಲ್ಲ ಹೇಳಿಕೊಂಡು ಪೂಜೆ ಮಾಡ್ತಾನೆ. ನೋಡಿ, ಮನುಷ್ಯನ ವಿಷಯವಿಷ್ಟೇ, ಎರಡು ಮನಸ್ಸುಗಳ ಆಟ. ಎರಡು ಮನಸ್ಸು ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಸಬ್ ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್, ಇದೆರಡು ಮೇನ್ ರೋಲ್ ಬರ್ತದೆ. ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರೆ ನಾವು ಏನು ಈಗ ತಾರ್ಕಿಕ ಮನಸ್ಸು ಅಂತ ಹೇಳ್ತೇವೆ, ನಾವೀಗ ಪ್ರೆಸೆಂಟ್ ಲೈಫಲ್ಲಿ ಏನೆಲ್ಲ ಯೋಚನೆ ಮಾಡ್ತೇವೆ, ಬೀಟಾ ವೇವ್ಸ್ ಅಲ್ಲಿ ಇರ್ತದೆ, ಇದು ಕಾನ್ಷಿಯಸ್ ಮೈಂಡ್. ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದಂತೆ ನಡೆಯುವಂಥ ಒಂದು ಚಟುವಟಿಕೆಯ ಮನಸ್ಸು. ಅಂದರೆ ಅದಕ್ಕೆ ದೈವಿಕ ಶಕ್ತಿ ಅಂತ ಕೂಡ ಹೇಳ್ತಾರೆ. ಸಬ್ ಕಾನ್ಷಿಯಸ್ ಮೈಂಡ್ ಅನ್ನು ನೀವು ಏನು ಬೇಕಾದರೆ ಹೇಳಿ, ನಿಮ್ಗೆ ಇಷ್ಟ ಬಂದಾಗೆ. ಆ ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲ. ಬಟ್ ಸಬ್ ಕಾನ್ಷಿಯಸ್ ಮೈಂಡ್ಗೆ ಎಂಟರ್ ಆಗಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಂತಲ್ಲ, ಅದಕ್ಕೆ ಬೇರೆ ಬೇರೆ ದಾರಿ ಉಂಟು. ಆ ದಾರಿಯಲ್ಲಿ ಹೋದವರಿಗೆ ಕ್ವಿಕ್ಕಲ್ಲಿ ಎಂಟರ್ ಆಗ್ತಾರೆ. ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಈ ಥರ ಮಾಡಿದರೆ ಸಬ್ ಕಾನ್ಷಿಯಸ್ ಮೈಂಡಿಗೆ ಎಂಟರ್ ಆದಾಗ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನೀವು ಏನು ಫೀಡ್ ಮಾಡ್ತೀರ ಅದೇ ರಿಯಾಲಿಟಿ ಆಗ್ತದೆ. ಇಲ್ಲಿ ಪೂಜೆ ಪುರಸ್ಕಾರ ನಡೆಯುತ್ತಿಲ್ಲ ಅಂತ ಹೇಳೋದಕ್ಕೆ ಉದಾಹರಣೆ ಇದ್ವಿ. ಅವರು ಪೂಜೆ ಮಾಡ್ತಾರೆ, ಸಬ್ ಕಾನ್ಷಿಯಸ್ಲಿ ಮಾಡ್ತಾ ಇಲ್ಲ, ಕಾನ್ಷಿಯಸ್ಲಿ ಮಾಡ್ತಾರೆ. ಕಾನ್ಷಿಯಸ್ಗೆ ಏನು ಪ್ರಯೋಜನ ಕೂಡ ಇಲ್ಲ, ಅದು ತಾರ್ಕಿಕ ಮನಸ್ಸು. ಸೊ ಇದು ಅದರ ಒಂದು ವಿಷಯ. ಇನ್ನು ನೋಡಿ, ಯಾಕೆ ಈ ಥರ ಕಷ್ಟ ಬರ್ತದೆ ಅಂತ ಹೇಳಿದರೆ,
ದೇವರು ಮನುಷ್ಯನಿಗೆ ಬುದ್ಧಿವಂತಿಕೆ ಕೊಟ್ಟಿದ್ದಾರೆ. ಅತಿಯಾದ ಬುದ್ಧಿವಂತಿಕೆ ಇಟ್ಟ ಕಾರಣ ಏನು ಕೂಡ ಆಗ್ತಾ ಇಲ್ಲ. ಬುದ್ಧಿವಂತಿಕೆ ಬೇಕು ಎಲ್ಲ. ನೋಡಿ, ಯಾವಾಗ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿ, ಸಾಧಕರನ್ನು ನೋಡಿ, ಅವರು ಎಲ್ಲ ಗೊತ್ತಿರ್ತದೆ ಅವರಿಗೆ. ಆದರೆ ಅವರು ನನಗೇನು ಗೊತ್ತಿಲ್ಲ ಅಂತೇಳಿ ಸುಮ್ಮನೆ ಇರ್ತಾರೆ. ಎಲ್ಲ ಗೊತ್ತಿರ್ತದೆ. ಯಾರಿಗೆ ಏನು ಗೊತ್ತಿರುವುದಿಲ್ವ ಪೆದ್ದ ಅವ ಏನು ಮಾಡ್ತಾನೆ, ನನಗೆಲ್ಲ ಗೊತ್ತಾ ಅಂತ ಹೇಳಿ ದೊಡ್ಡ ದೊಡ್ಡ ಶೋಕಿ ಎಲ್ಲ ಮಾಡ್ತಾನೆ. ಅವನಿಗೆ ನಿಜವಾಗ್ಲೂ ಏನು ಗೊತ್ತಿರೋದಿಲ್ಲ. ಯಾರಿಗೆ ಎಲ್ಲ ಗೊತ್ತಿರ್ತದೆ ನೋಡಿ, ಅವರು ಸೈಲೆಂಟ್ ಆಗಿರ್ತಾರೆ. ಇದನ್ನೇ ಹೇಳುದು ನಾನು. ಅತಿ ಬುದ್ಧಿವಂತಿಕೆ ಮನುಷ್ಯನ ನಾಶಕ್ಕೆ ಮೂಲ ಕಾರಣ. ಯಾವತ್ತು ಮನುಷ್ಯ ಅತಿ ಬುದ್ಧಿವಂತಿಕೆ ಅಥವಾ ಅತಿಯಾದ ತನ್ನ ಬುದ್ಧಿವಂತಿಕೆಯ ಇದರಿಂದ ಹೊರಗೆ ಬರ್ತಾನೆ ನೋಡಿ, ಆ ಕ್ಷಣ ಅವನ ಜೀವನದಲ್ಲಿ ಚಮತ್ಕಾರಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ ವೀಕ್ಷಕರೇ, ಒಂದು ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವಾಗ ತರ್ಕ ಕಡಿಮೆ ಆಗ್ತದೆ ನೋಡಿ, ಆವಾಗ ಚಮತ್ಕಾರಗಳು ನಿಮ್ಮ ಜೀವನದಲ್ಲಿ ಘಟಿಸಲಿಕ್ಕೆ ಆರಂಭವಾಗ್ತದೆ. ತರ್ಕಬದ್ಧ ಮನಸ್ಸು, ತರ್ಕವನ್ನು ಇಟ್ಟುಕೊಂಡು ನೀವು ಏನು ಮಾಡಿದ್ರು ಕೂಡ ಅದು ವೇಸ್ಟೇ. ತರ್ಕ ಬಿಟ್ಟು ನಿಶ್ಚಲ ಮನಸ್ಸಿನಿಂದ ಮಾಡಿದಂಥ ಎಲ್ಲ ಕಾರ್ಯಕ್ಕೂ ಜಯ 100%. ಅಂದರೆ ಯಾವಾಗ ತರ್ಕ ಕಡಿಮೆ ಆಗ್ತದೆ ಆವಾಗ ಚಮತ್ಕಾರಗಳು ಜೀವನದಲ್ಲಿ ನಡೆಯಲಿಕ್ಕೆ ಆರಂಭ ಆಗ್ತದೆ. ಇದು ನೀವು ಮುಖ್ಯವಾಗಿ ನೆನಪಲ್ಲಿಟ್ಕೊಳ್ಬೇಕಾದಂಥದ್ದು. ಇನ್ನೊಂದು ನೀವು ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ, ನೋಡಿ, ನಿಮಗೆ ತುಂಬ ಕಷ್ಟ ಬಂದಾಗ, ನಾನಾ ರೀತಿಯ ಸಹಿಸಲಾಗದಂತಹ ಸಮಸ್ಯೆಗಳು ಎದುರಾದಾಗ, ನಿಮ್ಮ ಬಳಿ ಯಾರೂ ಇಲ್ಲ ಅಂತ ಆ ಸಂದರ್ಭದಲ್ಲಿದ್ದಾಗ ನಿಮಗೆ ಗೊತ್ತಿರುವುದಿಲ್ಲ, ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಎಸ್ಕೇಪ್ ಮಾಡಿ ಬಿಡ್ತದೆ. ನಂತರ ನೀವು ಮಾಡಬೇಕು ಅದರಿಂದ ಟೋಟಲ್ ಆಗಿ ಹೊರಗೆ ಹೇಗೆ ಬರಬೇಕು ಅದು ನಿಮಗೆ ಕೊಟ್ಟಂಥ ಬುದ್ಧಿ. ದೇವರು ಹೇಳ್ತಾರೆ, ಅಂದರೆ ಮಾತಲ್ಲಿ ಬರ್ತದೆ, ದೇವರು ಬಾಯಿ ಬಿಟ್ಟು ಏನು ಹೇಳೋದಿಲ್ಲ, ಎಲ್ಲ ಸಿಂಬಾಲಿಕ್ ಲ್ಯಾಂಗ್ವೇಜ್. ದೇವರಿಗೆ ಭಾಷೆ ಅಂತ ಹೇಳಿಲ್ಲ, ಪ್ರಕೃತಿಯ ಭಾಷೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಕೃತಿ ಕೆಲವು ಸಿಂಬಾಲಿಕ್ ಆಗಿ ನಿಮಗೆ ಕೆಲವು ಸೂಚನೆಗಳನ್ನು ಕೊಡ್ತಾ ಇರ್ತವೆ. ಅದನ್ನು ಡಿಕೋಡ್ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿದ್ದರೆ ಪ್ರಕೃತಿಯ ಜೊತೆ ಮಾತನಾಡ್ಲಿಕ್ಕೆ ಆಗ್ತದೆ. ಪ್ರಕೃತಿ ಅಂದರೆ ದೇವರು ಅಷ್ಟೇ. ಅದು ತುಂಬ ವಿಷಯಗಳು ಇದೆ, ಮುಂದಕ್ಕೆ ಮಾತನಾಡುವ ಈ ವಿಷಯದ ಬಗ್ಗೆ. ಸೊ ನೀವು ಪ್ರಕೃತಿಯ ಭಾಷೆ ಏನು ಸೂಚನೆಗಳಿವೆ, ಏನು ಈ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತ ಇದೆ, ಅದನ್ನು ನೀವು ಅರ್ಥ ಮಾಡಲಿಕ್ಕೆ ಕಲಿತಾಗ ನಿಮಗೆ ಈ ಏನು ಜೀವನ ಅಂತ ಉಂಟು ನೋಡಿ, ಎಲ್ಲ ಅದಕ್ಕೆ ಆನ್ಸರ್ ಸಿಗ್ತಾ ಬರ್ತದೆ. ನೀವು ಏನು ಪ್ರಶ್ನೆ ಹಿಡ್ಕೊಂಡು ಎಲ್ಲಿ ಹೋಗಬೇಕಾಗಿಲ್ಲ ಅಥವಾ ಏನು ಕೂಡ ಮಾಡಬೇಕಾದ ಅಗತ್ಯವಿಲ್ಲ. ಎಲ್ಲ ಕೂಡ ನಿಮ್ಮ ಕಾಲಡಿಗೆ ಬಂದು ಬೀಳ್ತದೆ. ಹೇಗೆ ಅಂತ ಹೇಳಿದರೆ, ನಿಮಗೆ ಆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಲೆ ಗೊತ್ತಿರಬೇಕು. ಈಗ ನೋಡಿ ಹೇಳ್ತಾರೆ 888, 444 ಅಂತ ಏಂಜಲ್ ನಂಬರ್ಸ್ ಅಂತ ಹೇಳಿ ಏನು ಬರ್ತದೆ, ಇದೊಂದು ಪ್ರಕೃತಿದು ಭಾಷೆ ನೋಡಿ. ಇದು ಕೂಡ ಒಂದಕ್ಕೆ ಸ್ವಲ್ಪ ಅಟ್ಯಾಚ್ ಆಗಿ ಉಂಟು. ಸೊ ಅದು ಮಾತ್ರ ಅಲ್ಲ, ಅದು ಅಲ್ಲದೆ ತುಂಬ ರೀತಿಯ ಈ ಸಂಕೇತಗಳನ್ನು ಈ ದೇವರು ಅಥವಾ ಪ್ರಕೃತಿ ನಮಗೆ ಕೊಡ್ತದೆ. ಎಲ್ರಿಗೂ ಕೊಡ್ತದೆ. ಜಪತಪ ಮಾಡಿದವನಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಮನುಷ್ಯನಿಗೆ ಕೂಡ ಅದು ಕೊಡ್ತದೆ. ನಾವು ಅದನ್ನು ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ನೋಡ್ತೇವೆ, ಅದನ್ನು ಬಿಡ್ತೇವೆ ಅಷ್ಟೇ. ಯಾಕೆಂದ್ರೆ ನನಗೆ ಅದರ ಬಗ್ಗೆ ಅರಿವಿಲ್ಲ. ಅದಕ್ಕೋಸ್ಕರವೇ ಈ ಎಲ್ಲ ಏನು ನೋಡಿ ಸಾಧನೆಗಳಂತ ಹೇಳ್ತೇವೆ, ಅಥವಾ ಏನು ಈ ಪೂಜೆ ಇರ್ಬೋದು ಅಥವಾ ಜಪ ಇರ್ಬೋದು ಅಥವಾ ಏನೆಲ್ಲ ನಮ್ಮದು ಪ್ರಾಚೀನರು ನನಗೆ ಕೊಟ್ಟಿದ್ದಾರೆ ನೋಡಿ, ಇದರ ಹಿನ್ನೆಲೆ ಅಷ್ಟೇ. ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಆ ಒಂದು ಶಕ್ತಿ, ನಾವು ಈ ಲೆವೆಲಿಂದ ಆ ಲೆವೆಲಿಗೆ ಮುಟ್ತೇವೆ, ಆಗ ನಮಗೆಲ್ಲ ಕೂಡ ಗೊತ್ತಾಗ್ತದೆ. ಇದಕ್ಕಿಂತ ಮುಂಚೆ ಕೂಡ ಅಷ್ಟೇ ದೊಡ್ಡ ದೊಡ್ಡ ಸಾಧಕರಿರ್ಬೋದು ಅಥವಾ ಅವಧೂತರುಗಳಿರ್ಬೋದು, ಅವರಿಗೆಲ್ಲ ಪ್ರಕೃತಿಯಲ್ಲಿ ಮುಖಾಂತರವೇ ಗೊತ್ತಾಗ್ತಿತ್ತು. ನೀವು ನೋಡಿರ್ಬೋದು, ಸಾಯಿಬಾಬಾನವರ ಕಥೆಯಲ್ಲಿ ಸಾಯಿ ಸಚ್ಚರಿತೆಯಲ್ಲಿ ಬರ್ತದೆ, ಗೋಡೆಯಲ್ಲಿ ಹಲ್ಲಿ ಮಾತನಾಡ್ತದೆ. ಇವಾಗ ಅದನ್ನು ಡಿಕೋಡ್ ಮಾಡಿ ಅವ್ರಿಗೆ ಗೊತ್ತಾಗ್ತದೆ. ಯಾರೊಬ್ಬರು ಅವ್ರನ್ನ ಹುಡುಕೊಂಡು ಬರ್ತಾರೆ, ಅವರು ಹೇಳ್ತಾರೆ ನೋಡಿ ಯಾರೊಬ್ಬರು ಬರ್ತಾ ಇದ್ದಾರೆ, ಈ ಥರ ನೋಡಿ. ಇದೆಲ್ಲ ನಮಗೆ ನೋಡುವಾಗ ಏನೋ ಒಂದು ಕಾಮಿಡಿ ಥರ ಆಗ್ತದೆ, ಬಟ್ ಕಾಮಿಡಿ ಅಲ್ಲ, ಅದು ರಿಯಲ್, ಅದು ನಿಜನೇ. ಅದನ್ನು ಅನುಭವಿಸಿದವನಿಗೆ ಮಾತ್ರ ಗೊತ್ತು. ನೋಡಿ, ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ, ದೇವರು ಅಂದರೆ ಯಾರು, ನೀವು ಅವರನ್ನು ಅನುಭವಿಸಿದ್ದಾರೆ, ಅವರ ಬಗ್ಗೆ ಗೊತ್ತುಂಟಂತೇಳಿ ತುಂಬ ಮಂದಿ ಕ್ವೆಶನ್ಸ್ ಕೇಳ್ತಾರೆ. ನನ್ನ ಹತ್ರ ಕೂಡ ಕೇಳಿದ್ದಾರೆ, ಅಥವಾ ಕೆಲವರು ಈ ಥರ ಕ್ವೆಶನ್ ಆಗ್ತಾರೆ. ನೋಡಿ, ನಾನು ನಿಮಗೆ ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ, ಅರ್ಥ ಮಾಡ್ಕೊಳ್ಳಿ. ನೀವೊಂದು ಸ್ವೀಟ್ ತಿಂತೀರ ಅಂತ ತಗೊಳ್ಳಿ, ಭಾರಿ ಒಂದು ಟೇಸ್ಟ್, ಇದೊಂದು ಏನೋ ಒಂದು ಸ್ವೀಟ್ ನಿಮಗೆ ಸಿಗ್ತದೆ, ನೀವು ತಿಂತೀರ, ಭಾರಿ ನಿಮ್ಗೆ ಖುಷಿ ಆಗ್ತದೆ, ಆನಂದ ಆಗ್ತದೆ. ಈಗಿರ್ಬೇಕಾದ್ರೆ ಇನ್ನೊಬ್ರು ಕೇಳ್ತಾರೆ ನಿಮ್ಮ ಹತ್ರ, ನೀವು ಸ್ವೀಟ್ ತಿಂದ್ಯಾ? ಆಗ ನೀವು ಹೇಳ್ತೀರಾ ತಿಂದೆ ಅಂತೇಳಿ. ಹೇಗಿತ್ತು?
ಚೆನ್ನಾಗಿತ್ತು. ಅಲ್ಲ, ಹೇಗಿತ್ತು? ಅದು ಚೆನ್ನಾಗಿದ್ದ ವಿಷಯ ನಿಮಗೆ ಗೊತ್ತು, ಅದು ಹೇಗಿತ್ತು ಅಂತೇಳಿ ನಿಮ್ಮ ನಾಳೆಗೆ ಗೊತ್ತಾಗಿದೆ ಅಲ್ಲ. ಆ ನಾಳೆಗೆದು ಎಕ್ಸ್ಪ್ಲನೇಷನ್ ಅವರಿಗೆ ಹೇಗೆ ಕೊಡ್ತೀರಿ? ಅವನಿಗೆ ಅರ್ಥ ಆಗುದಿಲ್ಲ. ಹಾಗೇನೆ ದೈವಿಕ ಶಕ್ತಿ, ಈ ದೈವತ್ವ, ಇದನ್ನು ನಾವು ಅನುಭವಿಸಬೇಕೇ ಹೊರತು ನಾನು ಇನ್ನೊಬ್ಬರಿಗೆ ಹೇಳಿದ ಅರ್ಥ ಆಗಲ್ಲ. ಅದು ಅವನು ಅದನ್ನು ಫನ್ನಿಯಾಗಿ ತಗೊಳ್ತಾನೆ. ಸೊ ಖುದ್ದು ಅನುಭವಿಸಿ. ಅಧ್ಯಾತ್ಮ ಅಂತ ಹೇಳಿದ ಅದುವೇ, ನೀವು ಖುದ್ದು ಅನುಭವಿಸಿದಾಗ ನಿಮಗೆ ಗೊತ್ತಾಗ್ತದೆ ಏನಂತೇಳಿ. ಅರ್ಥ ಆಯ್ತಲ್ವಾ? ಅದೇ ರೀತಿ ನೋಡಿ, ಈ ಎಲ್ಲ ನಾನು ಏನು ಹೇಳಿದ್ದೆ ನೋಡಿ, ಯಾರು ನಮ್ಮ ಬಳಿ ಇಲ್ಲದಾಗ, ಏನು ಇಲ್ಲ ಅಂತಾಗುವಾಗ ನಮಗೆ ಚಮತ್ಕಾರ ಆಗ್ತದೆ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಾವು ಎಸ್ಕೇಪ್ ಆಗ್ತೇವೆ ಆ ಒಂದು ಕಠಿಣ ಸಂದರ್ಭದಿಂದ. ಇದುವೇ ಒಂದು ದೈವಿಕ ಶಕ್ತಿಗೆ ಚಿಕ್ಕ ಉದಾಹರಣೆ. ಇದು ಎಲ್ಲರ ಜೀವನದಲ್ಲಿ ಕೂಡ ನಡೀತದೆ, ನಿಮ್ಮ ಜೀವನದಲ್ಲಿ ಕೂಡ ನಡೆದಿದೆ. ನೀವು ಒಮ್ಮೆ ಸ್ವಲ್ಪ ಬ್ಯಾಕ್ ಹೋಗಿ ನೋಡಿ, ಯಾವುದಾದ್ರೂ ಒಂದು ಕಷ್ಟ ಬಂದ ಸಂದರ್ಭವನ್ನು ಒಮ್ಮೆ ಯೋಚಿಸಿ ನೋಡಿದಾಗ ಆ ಸಂದರ್ಭದಿಂದ ನೀವು ಹೊರಗೆ ಬಂದಂತಹ ಸನ್ನಿವೇಶಗಳು ನಿಮ್ಮ ಕಣ್ಣೆದುರು ಬರ್ತವೆ ಇವಾಗ. ಸೊ ಇವಾಗ ನೀವು ಹೇಳಿ, ದೇವರಿದ್ದಾರಿಲ್ವಾ? ಅವರು ಬಂದಿದ್ದಾರೆ ನಿಮ್ಮ ಕಣ್ಣ ಮುಂದೆ? ಇಲ್ಲ. ಬಟ್ ನಿಮ್ಮ ಆ ಒಂದು ಕಠಿಣ ಪರಿಸ್ಥಿತಿಯಿಂದ ಹೊರಗೆ ತಂದಿದ್ದಾರೆ. ಯಾವುದೋ ರೀತಿ ಯಾರ ಬಂದ್ರು ಅಥವಾ ಯಾವುದೋ ವಸ್ತು ಬಂತು ಅಥವಾ ಏನೋ ಒಂದು ಸಂದರ್ಭ ನಡೆಯಿತು ಗೊತ್ತಿಲ್ಲ, ಅಂತೂ ನೀವು ಆ ಒಂದು ಕಠಿಣ ಪರಿಸ್ಥಿತಿಯಿಂದ ತಾತ್ಕಾಲಿಕವಾದರೂ ಕೂಡ ಹೊರಗೆ ಬಂದಿದ್ದೀರಿ. ನಂತರ ನಿಮ್ಮ ಪ್ರಯತ್ನ ಅದನ್ನು ಸಂಪೂರ್ಣ ಹೊರಗೆ ಬರುವಂಥದ್ದು. ಅಂದರೆ ಈ ರೀತಿಯ ಒಂದು ಘಟನೆಗಳು ನಡೀತದೆ ಅಲ್ವಾ? ಸೊ ಇದನ್ನೇ ಹೇಳೋದು ದೇವರ ಲೀಲೆ. ನೋಡಿ, ಈಗ ನಿಮಗೊಂದು ಪ್ರಶ್ನೆ ಬರ್ತದೆ, ದೇವರನ್ನು ಅನುಭವಿಸುವುದು ಹೇಗೆ ಅಂತ ಹೇಳಿ. ದೇವರನ್ನು ಅನುಭವಿಸಲಿಕ್ಕೆ ತುಂಬ ಮಾರ್ಗಗಳಿವೆ, ಅದರ ಬಗ್ಗೆ ಮುಂದಕ್ಕೆ ಮಾತನಾಡುವ. ಈ 5 ಸೆನ್ಸರ್ಗಳನ್ನು ದೇವರು ಆಲ್ರೆಡಿ ನಮ್ಮ ಬಾಡಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಈ 5 ಪಂಚೇಂದ್ರಿಯಗಳ ಮುಖಾಂತರ ನಾವು ಈ ದೈವಿಕ ಶಕ್ತಿಯನ್ನು ಅನುಭವಿಸ್ಲಿಕ್ಕೆ ಮಾತ್ರ ಆಗ್ತದೆ. ಅಂದರೆ ದೇವರು ಇಲ್ಲ ಅಂತ ಅಲ್ಲ, ಆ ಶಕ್ತಿ ಆಲ್ರೆಡಿ ನಮ್ಮೊಳಗೆ ಉಂಟು, ಹೊರಗೆ ಸಹ ಉಂಟು. ಒಳಗೆ ನಾವೀಗ ಸದ್ಯಕ್ಕೆ ಒಳಗಿನ ಬಗ್ಗೆ ಮಾತನಾಡುವ. ಎಲ್ಲ ಆಟಮ್ಸ್ ಇದೆ. ಈಗ ನೋಡಿ, ಆಟಮ್ಸ್ ಅಂದ್ರೆ ಎಂತ ನಿಮ್ಗೆ ಗೊತ್ತು, ಇದು ಕ್ವಾಂಟಮ್ ಫಿಸಿಕ್ಸ್, ಇದರ ಬಗ್ಗೆ ಸಪ್ರೇಟ್ ನಾನು ಮಾತನಾಡ್ತೇನೆ ಮುಂದಕ್ಕೆ. ಈ ಆಟಮ್ಸ್ನ ಒಳಗೆ 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 ಹೋದಾಗೆ ನಿಮಗೆ ಎಂಡಲ್ಲಿ ಸಿಗುವಂಥದ್ದು ಒಂದು ಎನರ್ಜಿ ಅಂತ ಹೇಳಿ. ಅಂದರೆ ಈ ಏನು ಎನರ್ಜಿ ಅಂತ ಏನು ಆ ಎನರ್ಜಿ ಅಂದರೆ ಶಕ್ತಿ ಅಂತ ಹೇಳ್ತೇವೆ. ಆ ಶಕ್ತಿ ಅಂತ ಏನುಂಟು ಅದುವೇ ಎಲ್ಲ.